ಅಪಾರ್ಥ ಮಾಡ್ಕೋಬೇಡಿ ಎಂದವನು ಇನ್ನಿಲ್ಲ. ಕನ್ನಡದ ನಗುವಿನ ಒಡೆಯ ಮೇರು ನಟ ವಿಧಿವಶ. 350ಕ್ಕೂ ಹೆಚ್ಚು ಸಿನಿಮಾ, ಹಲವಾರು ಧಾರಾವಾಹಿಗಳು, ಹಿರಿಯನಾದರೂ ಕಿರಿಯರ ಜೊತೆ ಹೆಚ್ಚಿನ ಒಡನಾಟ, ಯಾವತ್ತೂ ಹಮ್ಮು ಬಿಮ್ಮಿಲ್ಲದ ನಟ, ನಗುವಿನ ಒಡೆಯ ಉಮೇಶ್ ವಿಧಿವಶರಾಗಿದ್ದಾರೆ. ಅಪಾರ್ಥ ಮಾಡ್ಕೋಬೇಡಿ ಎಂದು ಹೇಳುತ್ತಾ ನಕ್ಕು ನಗಿಸಿದ ಹಿರಿಯ ನಟ ಇಂಚಿದ್ರು. ಸಂಗೀತವೋ ಸಾಹಿತ್ಯವೋ ಮೇಘಮಂದಾರ, ಆಕಸ್ಮಿಕ, ಸರ್ವರ್ ಸೋಮಣ್ಣ, ಮೇಘಮಾಲೆ, ನನ್ನಾಸಿಯ ಹೂವೆ, ಜಾಕಿ, ರ್ಯಾಂಬೋ, ಮುಸ್ಸಂಜೆ ಮಾತು, ಡೇ ಡೆವಿಲ್ ಮುಸ್ತಫಾ, ಹಗಲು ವೇಷ ಸೇರಿದಂತೆ 350ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಕಣ್ಮರೆಯಾಗಿದ್ದಾರೆ. ಅಯ್ಯಯ್ಯೋ, ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ, ನಾನೇನು ಬೇಕಂತ ಹೀಗೆ ಮಾಡಲಿಲ್ಲ, ಹೇಳ್ಕೊಳ್ಳೋಣ ಅಂದ್ರೆ ನನ್ನ ಹೆಂಡತಿ ಕೂಡ ಊರಲ್ಲಿಲ್ವೇ, ಹೀಗೆ ತಮ್ಮ ಅಸಾಮಾನ್ಯ ಡೈಲಾಗ್ ಅಭಿನಯದ ಮೂಲಕ ಕನ್ನಡ ಚಿತ್ರ ರಸಿಕರ ಮನಗೆದ್ದಿದ್ರು. ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ, ಈ ಟೈಮ್ನಲ್ಲಿ ನನ್ನ ಹೆಂಡತಿನ ಸಲಹೆ ಕೇಳೋಣ ಅಂದ್ರೆ ನನ್ನ ಹೆಂಡತಿ ಊರಲ್ಲಿಲ್ವೇ, ಅವಳು ಇದ್ದಿದ್ರೆ ಪತಿತೇನೆ ಆಗ್ತಿರ್ಲಿಲ್ಲ. ಯಾವ ಬರ್ತಾಳೋ ಏನೋ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.